ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಕೇಪ್ ಕಾರ್ಡಿಗೆ ಬಂದೀವಿ. ಇಟ್ ವಾಸ್ ಅನ್ಪ್ಲಾನ್ ಟ್ರಿಪ್. ಶಾರ್ಕ್ಸ್ ಅದಾವ ಅಂತ ಯೂಶಲಿ ಬರ್ತಾವ ಆಗಸ್ಟ್ ಟೈಮಿಗೆಲ್ಲ ಜಾಸ್ತಿ ಶಾರ್ಕ್ಸ್ ಬರ್ತಾವ ಇಲ್ಲಿ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್. ನಂದು ಒಂದು ಚೇರು, ಅವ್ರದ್ದೊಂದು ಚೇರು, ಫುಡ್ಡು ಎಲ್ಲ ತಗೊಂಡೋಗತ್ತೀವಿ. ಒಂದು ಸೀಲ್ ಬಂತು ಅಂತ ಹೇಳಿ ವಿಡಿಯೋ ಮಾಡಕ್ ಬಂದೆ. ಇನ್ನೊಂದ್ ಸೀಲು ಅಲ್ಲಿ ಬಂತು. ಆಕ್ಚುಲಿ ಇನ್ನೀಗ ಒಂದ್ ದೊಡ್ಡ ಫುಲ್ ಸೀಲ್ ಗ್ರೂಪ್ ಹೋಗೈತೆ. ಹಿಂಡಗತ್ಲೆನ ವಿಪರಿ ಹಿಂಡಗತ್ಲೆ ಬಾಳ ಇದ್ದು. ಆಕ್ಚುಲಿ ಅದೇ ಸೀಲ್ ಎಲ್ಲಿ ಇರ್ತಾವ ನೋಡ್ಕೊಂಡು ಒಳಗಿರ್ಬೇಕು, ಇಲ್ಲಾಂದ್ರೆ ಸಾಕ್ ಬರ್ತಾವ ಇಲ್ಲೆಲ್ಲ. ಸೊ ಮತ್ತೆಲ್ಲಾರ ಕಾಣಿಸ್ತಂದ್ರ ನಿಮಗ ವಿಡಿಯೋ ಫೋಟೋಸ್ ಒಳಗ್ ತೋರಿಸ್ತೀನಿ. ಇಷ್ಟು ಸಮ್ಮರ್ ಐತಿ, ಚರ ಕೂಡ ಅದೇ ಕೊರೆಗ ನೀರಂದ್ರೆ ಫುಲ್ ತಂಪಗದಾವು. ಇಷ್ಟು ಸಮ್ಮರ್ ಒಳಗೆ ಇಷ್ಟು ತಂಪು ನೀರದ ಅಂತ ಅನ್ಸತೈತಿ. ಬೆಚ್ಚಗಿಲ್ಲ, ಇಲ್ಲ ತಣ್ಣಗದಾವು. ಫುಲ್ ಬಿಸಿಲೈತಿ. ಬಿಸಿಲನ್ನ ಏನು ಅಷ್ಟೊಬ್ಬರ ಏನು ಬಿಸಿಲಿಲ್ಲ. ಓಕೆ, ಗುಡ್ ಬಿಸಿಲು. ಸೊ ಅಲ್ಲಿ ನೋಡ್ರಿ, ನಾ ಹೇಳಿದ್ನಲ್ಲ ಇಲ್ಲೆಲ್ಲ ಕ್ಯಾಂಪ್ ಹಾಕೊಂಡು ಕುಂದಿರ್ತಾರೆ. ಅಲ್ಲಿ ಕ್ಯಾಂಪ್ ಅದು ಎಲ್ಲ ಹಾಕೊಂಡು ಕುಂದಿರ್ತಾರೆ. ಅದಕ್ಕೆ ನಾವು ಈ ಸತಿ ಬಂದಾಗ ಕ್ಯಾಂಪ್ ಹಾಕೊಂಡು ಕುಂದ್ರು ಅಂತ ಹೇಳಿ ಚೇರ್ ಗೀರ್ ಎಲ್ಲ ಫುಲ್ ಪ್ಲಾನ್ ಮಾಡ್ಕೊಂಡು ತೊಗೊಂಬಂದ್ವಿ. ಬಟ್ ಟ್ರಿಪ್ ವಾಸ್ ಅನ್ಪ್ಲಾನ್. ಬಟ್ ನಾವು ಇದಕ್ಕೋಸ್ಕರ ಮುಂಚೆಯಿಂದನೇ ಚೇರ್ ಅದೆಲ್ಲ ತೊಗೊಳತ್ತಿದ್ವಿ. ನೆಕ್ಸ್ಟ್ ವೀಕ್ ನೀರು ಭಾಳ ಕೆಡ್ತಪ್ಪದ. ಅಲ್ಲೈತಿ ಸೀಲು, ಎರಡದವು. ಮಸ್ತ್ ವಿಡಿಯೋ ಬರಾತಿತ್ತಲ್ಲಿ. ಐ ಹ್ಯಾವ್ ಟು ಟೇಕ್ ವಿಡಿಯೋ ಫೀಲ್ ಅಂತ ಓಡಾತೀನಿ. ಅಲ್ಲಿದ್ದವ್ರು ಎಲ್ಲರೂ ವಿಡಿಯೋ ಮಾಡಾತಾರ. ವೇರ್ ಇಸ್ ಇಟ್? ವೇರ್ ಇಸ್ ಇಟ್? ಸೀಲ್ ನೋಡಕ್ ಅಲ್ಲಿಂದ ಇಲ್ಲಿಗೆ ನೋಡ್ಕೊತ ಬನ್ನಿ. ವೇರ್ ಇಸ್ ದ ಸೀಲ್? ಸೀಲಾ ಸೀಲಾ ಬಾರು ಸೀಲಾ ಸೀಲಾ. ಐಮ್ ಸಾರಿ ಗೈಸ್, ನಾ ಏನೇನೋ ಹಾಡಾಗತ್ತೀನಿ ಸೀಲ್ ಬರ್ಲಿ ಬರ್ಲಿ ಅಂತ ಹೇಳಿ. ನಾ ಹಾಡಿದಕ್ಕೆ ಬಂದೇ ಬಿಡ್ತ ಅನ್ಕೊಂತೀನಿ. ಸೀಲ ಒಂದ್ ಹಣಿಗೆ ಹಾಕಿ ಹೋಗ್ಬಿಡ್ತದ ಅಷ್ಟೇ. ಅಯ್ಯೋ ದೇವ. ಈ ಸೀಲ್ ಸೇಮ್ ನಂಗೆ ನಾಯಿಗತ್ಲೆ ಅನಿಸ್ತೈತಿ. ಅವ್ರ ಮುಖ ಮುಂದಿನ ಪಾರ್ಟ್ ನೋಡಿದ್ರೆ ನಾಯಿಗತ್ಲೆ ಅನಿಸ್ತೈತಿ. ಅದ ಹಿಂದೆ ನೋಡಿದ್ರೆ ಮೀನಿನ ಗತ್ಲೆ ಬಾಲ ಇರ್ತೈತಿ. ಸೊ ಒಂದ್ಮೇಲೆ ನಾಯಿ ನೀರಾಗ ಭಾಳ ಇರ್ತಿತ್ತು ಅಂದ್ರೆ ಸೇಮ್ ಸೀಲ್ ನಂಗೆ ಇರ್ತಿತ್ತು ಅನ್ಕೋತೀನಿ. ನಂಗೆ ಹಂಗೆ ಅನಿಸ್ತೈತಿ. ನಿಮ್ಗೆ ಹೆಂಗೆ ಅನಿಸ್ತೈತಿ ಅನ್ನೋದು ನಂಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ನೋಡ್ರಿ, ಪೂರಾ ಕುರಿ ಹಿಂಡ್ಗತ್ಲೆನೆ ಸೀಲ್ ಅಂತ ಹಿಂಡ್ ಹೊಂಟೈತಿ. ಎಷ್ಟು ತೊಗೊಂಡದಾವು, ಒಂದು 7-8 ಸೀಲ್ ಒಮ್ಮಲ್ಗೆ ಹಿಂಗೆ ಹಿಂಡ್ಗತ್ಲೆ ಹೋಗಾತವ್ ಬರಾತವ್. ಮ್ಯಾಗ್ ಬಂದಾಗ ಅವ ಒಂಥರ ಇರಿಟೇಟಿಂಗ್ ವಾಯ್ಸ್ ಸೌಂಡ್ ಬರ್ತೈತೆ. ಅದ್ರ ಈ ಅಂತ ಹೇಳಿ ಭಾಳ ಇರಿಟೇಟಿಂಗ್ ಇರ್ತೈತಿ. ಬಟ್ ಈಗ ಸಮುದ್ರ ಒಳಗೆ ಕೇಳ್ಸಲಾಗೈತೆ ಆಕ್ಚುಲಿ. ಸಮುದ್ರ ನೀರಿನ ಸೌಂಡಿಗೆಲ್ಲ ಅದು ಕೇಳ್ಸಲ್ಲ. ಬಟ್ ಎಲ್ಲ ನಾ ಎಕ್ವೇರಿಯಂ ಒಳಗಿದ್ದಂಗೆ ನಾನು ನೋಡಿದ್ದೆ, ಫುಲ್ಲು ಇರಿಟೇಟಿಂಗ್ ಸೌಂಡ್ ಬರ್ತಿತ್ತು ಅದ್ರದ್ದು. ಇವ ಸೀಲ್. ನಾವಂತರೂ ಈ ಬೀಚ್ ಒಳಗೆ ಫುಲ್ ಎಂಜಾಯ್ ಮಾಡಿದ್ವಿ, ಮಸ್ತ್ ಚಿಲ್ ಮಾಡಿದ್ವಿ. ಆಮೇಲೆ ಒಂದು ಸ್ವಲ್ಪ ಈ ಸೀಲ್ ನೋಡ್ಕೊಂತು ತಿನ್ಕೊಂತ ಬಿಸಿಲಿಗೆ ನೀರಾಗ ಆಟ ಆಡ್ಕೊಂತ ಭಾರಿ ಮಸ್ತ್ ಇಲ್ಲಿ ಎಂಜಾಯ್ ಮಾಡಿದ್ವಿ. ಭಾಳ ಖುಷಿ ಆಯ್ತು ಇಲ್ಲಿ ಬಂದು. Finally got the seal video. To show you how she is sitting there. ಇದು ನೋಡ್ರಿ ನಮ್ಮ ಸೆಟಪ್ಪು ಅಲ್ಲಿಂದ ಇಲ್ಲಿಗೆ ಬಂತು. ಶ್ರೀ ಹೆಂಗೆ ಕುಂತಾರ ನೋಡಿ, ಮಸ್ತ್ ಎಂಜಾಯ್ ಮಾಡ್ಕೊಂತ ಒಬ್ಬರ. ನಾ ಸೀಲ್ ವಿಡಿಯೋ ಮಾಡ್ಕೊಳಕ್ಕೆ ಹೋಗೋದು ಬರೋದು. They're making some sounds. ಅಲ್ಲಿ ಬೀಚಿಂದ ಹೋಗಿ ಬಂದಾದ್ಮೇಲೆ ಕಾಲು ತೊಗೊಳಕ್ಕೆ ನೀರು, ಎಲ್ಲರೂ ಕಾಲು ತಗೊಂಡ್ರೆ ಇಲ್ಲಿ ಇದು ಈ ಬಟನ್ ಹೊಡೆದ್ರೆ ತಳಗೆ ನೀರು ಬರ್ತೈತಿ, ಈ ಬಟನ್ ಹೊಡೆದ್ರೆ ಮ್ಯಾಗಿನ ಸ್ಪ್ರೇ ಬರ್ತೈತಿ, ಮ್ಯಾಗಿಂದ ಹೊಡೆದ್ರೆ ನಡು ಸ್ಪ್ರೇ ಬರ್ತೈತಿ. ಸೊ ಹಂಗೆ 3 ಕಡೆ ಎಲ್ಲಿ ಬೇಕಲ್ಲಿ ಹಿಂಗೆ ನೀರು ಮಾಡ್ಕೋಬೋದು. ಎಸ್ ಗೈಸ್, ಇವಾಗ ನೋಡ್ರಿ ನನ್ನ ಮುಖ ಹೆಂಗಾತ. ಫುಲ್ ಬೀಚ್ ಒಳಗೆ ಒಂದು 3-4 ತಾಸು
ಕರಿ ಮುಸುಳಿ ಮಾಡ್ಕೊಂಡ್ ಬಂದೇನಿ ಈಗ. ಸೊ ಈಗ ನನ್ ಸಲುವಾಗಿ ಒಂದು ಅಮೆರಿಕನ್ ಫ್ಯಾನ್ಸಿ ರೆಸ್ಟೋರೆಂಟ್ ಅಂತ ಹೇಳಿ ಅಮೆರಿಕನ್. ಸೊ ವಿ ಆರ್ಡರ್ ಫುಡ್. ಇವಾಗ ಫುಡ್ ಬಂದ್ಮೇಲೆ ತೋರಿಸ್ತೀನಿ ಏನೇ ಅಂತ ಹೇಳಿ. ನಮ್ದು ರೆಸ್ಟೋರೆಂಟ್ ವ್ಯೂ ತೋರಿಸ್ತೀನಿ ಬರೀ. This is a view from our restaurant from where we are having food. So ಇದೆಲ್ಲ ಹಿಂಗೈತೆ ರೆಸ್ಟೋರೆಂಟ್. Is this okay? And yeah. Yes guys, ಇದು ನಮ್ಮ ಊಟ. ಇದು ಜಸ್ಟ್ ಸ್ಟಾರ್ಟರ್ ಚಿಕನ್ ವಿಂಗ್ಸ್ ಅದು ನೋಡ್ಬಿಟ್ಟು ಬೇರೆ ಏನು ಅನ್ಕೋಬೇಡ್ರಿ, ಚಿಕನ್ ವಿಂಗ್ಸ್ ಅದು. ಸೊ ಇನ್ನೂ ಬರ್ತೈತಿ ಮೇನ್ ಕೋರ್ಸ್. ಹ್ಯಾಂಡ್ ವಾಶ್ ಮಾಡ್ಕೋಬೇಕಂತ ಹೇಳಿ ಈಗ ಹಿಂಗೆ ಟೂಲೆಟ್ ಅಂತ ಹೇಳಿ ಕೊಟ್ಟಾಗ ಹ್ಯಾಂಡ್ ವಾಶ್ ಮಾಡ್ಕೊಬೇಕು. ಹಿಂಗೆ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಜಸ್ಟ್ ಕೈ ಒರೆಸ್ಕೋಬೇಕು. ದಿಸ್ ಈಸ್ ಅವರ್ ಲಂಚ್. ನಂದಿದ ಚಿಕನ್ ರ್ಯಾಪ್, ಅವ್ರದ್ದು ಚಿಕನ್ ಗ್ರಿಲ್ ಸ್ಯಾಂಡ್ವಿಚ್, ಸಾರಿ ಚಿಕನ್ ಫ್ರೈಡ್. ಎಸ್, ಇದು ಇನ್ನೊಂದು ಬೀಚು, ನಾರ್ತ್ ಸೈಡ್ ಬೀಚ್ ಅಂತ ಎಲ್ಲ ಒಂದೇ ಥರನೇ. ಅದೇ ವಾರ್ನಿಂಗು. ಈಗ ಇದು ಕೇಪ್ ಕಾರ್ಡ್ ನಾರ್ತ್ ಸೈಡ್ ಲೈಟ್ ಹೌಸು. ಮುಂಜಾನೆ ಅಲ್ಲಿದ್ವಿ, ಮೂಲ್ಯಾಗಿದ್ವಿ. ರೇಸ್ ಪಾಯಿಂಟ್ ಬೀಚು ಈ ಸದ್ದು ಇಲ್ಲಿ ಬಂದೀವಿ. ಸೊ ಹಿಂಗೆ ಇದು ಬರೀ ಔಟರ್ ಕೇಪ್ ಇದೆ. ಇನ್ನು ಕೇಪ್ ಕಾರ್ಡ್ ಅಂತಂದ್ರೆ ಹಿಂಗೆ ಕೈಗತ್ಲೆ ಇರ್ತೈತಿ ಇದೆಲ್ಲ. ಸೊ ಯಾ ನಡು ಎಲ್ಲರೂ ಡೆಬ್ಬಿ ಹಿಡ್ಕೊಂಡು ಮ್ಯಾಗ ಹೊಂಟ, ನಾವು ಈಗ ಹೊಂಟಿರ್ತಾಳೆ. ಬಿಕಾಸ್ ನಮ್ದು ಆಲ್ರೆಡಿ ಒಂದು ಬೀಚ್ ಮುಗಿದ್ವಿ, ಇನ್ನೊಂದು ಬೀಚಿಗೆ ನಾವು ಹೊಂಟಿ. ಎಸ್ ಗೈಸ್, ಇವತ್ತಿಂದಿದೆ ನಮ್ಮ ಲಾಸ್ಟ್ ಪಾಯಿಂಟ್. ಈ ಬೀಚ್ ಒಳಗೆ ಒಂದು 2 ತಾಸು ಕುಂತು ಅವ್ರು 1 ತಾಸು ಕುಂತು ಹೋಗ್ಬಿಡ್ತೀವಿ. ಮನೆಗೆ ಹೋಗಕ್ಕೆ ಒಂದು 2 ತಾಸು ಬೇಕಾ. ಸೊ ಇವಾಗ ಆಲ್ರೆಡಿ 5 ಆಗಿ ಟೈಮ ಹೋಗ್ಬೇಕು. ಇದು ಮ್ಯಾಗ ಹತ್ತಕ್ಕೈತಪ್ಪ. ಇದು ನೋಡಿ ತೋರಿಸ್ತೀನಿ ನಿಮಗೆ. ಮ್ಯಾಗ ಹತ್ತುವಾಗ ಹೆಂಗೆ ಏರ್ ಹತ್ತಬೇಕಂತೇಳಿ ಗುಡ್ಡ ಹತ್ತಬೇಕೀಗ. ಗುಡ್ಡ ಇಲ್ಲಿ ಹತ್ತೀವಿ ಆ್ಯಕ್ಚುಲಿ. ಎಲ್ಲ ಸುತ್ತಮುತ್ತ ಈ ಅಮೇರಿಕಾ ಒಳಗೆ ಎಲ್ಲ ಬೀಚಸ್ ಒಳಗೆ ಇನ್ನೊಂದು ಭಾಗ ಏನು ಚಲೋ ಅಂದ್ರೆ ಈ ಮ್ಯಾಟ್, ಈ ಕಾರ್ಪೆಟಿಂಗ್ ಬೀಚ್ ಎಂಟ್ರಿಗೆ ಎಲ್ಲ ಕಡೆ ಹಿಂಗೆ ಹಾಕಿರ್ತಾರೆ. ಸೊ ಸ್ಯಾಂಡ್ ಒಳಗೆ ನಡೆಯಕ್ಕೆ ಬರಲಾರ್ದವ್ರಿಗೆ ಹಿಂಗೆ ಮ್ಯಾಟ್ ಹಾಕಿರ್ತಾರೆ, ಮೇಲೆ ಹೋಗೋದು. ಬಟ್ ಅಫ್ಕೋರ್ಸ್ ಸ್ಯಾಂಡ್ ಮುಂದೆ ಬೀಚ್ ಒಳಗೆ ಹೋಗ್ಬೇಕಂದ್ರೆ ಸ್ಯಾಂಡ್ ಮೇಲೆ ನಡೆದೇ ಹೋಗ್ಬೇಕಾ. ಬಟ್ ಸ್ಟಿಲ್ ಹೋಗುವ ಸ್ವಲ್ಪ ಆರಾಮಾಗಿ ಅಂತ ಹೇಳಿ ಸ್ಯಾಂಡ್ ಮೇಲೆ ಹೋಗೋದು, ಅದು ಮ್ಯಾಟ್ ಮೇಲೆ. ಬಟ್ ಒಂದು ಸ್ವಲ್ಪ ಆರಾಮಾಗಲಿ ಅಂತ ಹೇಳಿ ಹಂಗೆ ಮ್ಯಾಟ್ ಹಾಕಿರ್ತಾರೆ. ಶೋ ಯು ದ ಬೀಚ್. ಯಾ, ದಟ್ ಇಸ್ ಅ ಬೀಚ್. ಯಾ ಗೈಸ್, ಹೋಪ್ಫುಲಿ ನಿಮಗೆ ನನ್ನ ಈ ವಿಡಿಯೋಸ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಆ್ಯಂಡ್ ಹಿಂಗೆ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗತ್ತಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಫಾಲೋ ಅಲ್ಲ, ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ, ಯೂಟ್ಯೂಬ್ನಾಗ ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲಿ ನೋಡ್ರಿ ಒಂದಿಬ್ರು ಸರ್ಫಿಂಗ್ ಮಾಡಕತ್ತಾರ. ಇಲ್ಲೊಂದು ಸ್ವಲ್ಪ ದೊಡ್ಡ ದೊಡ್ಡ ವೇವ್ಸ್ ಅಲ್ಲಿ ಒಳಗೆ ತನಕ ಹೋಗ್ಬೋದು ಅಂತೇಳಿ ಸರ್ಫಿಂಗ್ ಮಾಡತ್ತಾರ. ಅಲ್ಲಿ ಅದೇನಿದೆ ಮೊಸಳು ಮೀನು, ಮೊಸಳಿ ಅನ್ಕೊತೀನಿ. ಇದು ಎಷ್ಟು ಚಂದ ಮಾಡ್ಯಾರಲ್ಲ, ಸಣ್ಣ ಹುಡುಗರು ಮಾಡ್ಯಾರ, ನಾವಲ್ಲ ಸಣ್ಣ ಹುಡುಗರು ಮಾಡ್ಯಾರ. ಆಮೇಲೆ ಅವ್ರಿಲ್ಲಿ ಮಣ್ಣ ಒಂದು ಕ್ಯಾಸಲ್ ಮಾಡ್ಯಾರ. ನೈಸ್ ಕ್ಯಾಸಲ್ ಮಾಡ್ಯಾರ. ಶಂಖ ಇಟ್ಟು ಶಂಖದ ಗತ್ಲೆ ಹಿಂಗೆ ಮಾಡ್ಯಾರ. ಅವ್ರು ನೈಸ್ಲಿ ಮೇಡ್. ಇದೆಲ್ಲ ಏನದು ಬೌಂಡ್ರಿ ಗತ್ಲೆ ಹಾಕ್ಯಾರ. ಆಮೇಲೆ ಕ್ಯಾಸಲ್ಗೆಲ್ಲ ಶೆಲ್ ಬಂದ್ಕೊಂಡು ಆಮೇಲೆ ಕ್ಯಾಸಲ್ ಮಾಡ್ಯಾರ. ನೈಸ್. ಶ್ರೀ ಕ್ಯಾಸಲ್ ತೋರಿಸ್ತೀನಿ ಬನ್ನಿ. ಶ್ರೀ ಏನೋ ಒಂದು ಕ್ಯಾಸಲ್ ಮಾಡ್ಯಾರ. ನೋಡುಂಬ ಏನು ಮಾಡ್ಯಾರ ಅವರು. ಆಲ್ರೆಡಿ ಎಲ್ಲ ಹೋಗಿಬಿಟ್ಟಿದೆ. ಏನು ಮಾಡಿದ್ರು ನನಗೆ ಯಾಕೋ ಮೂಗ್ ಅನ್ಸತೈತಿ. ಇದು ನೋಸ್ ಆರ್ಟಿಸ್ಟ್ ಆರ್ಟ್ ಆರ್ಟಿಸ್ಟ್. ನೈಸ್ ಆರ್ಟ್. ಚೇರ್ ಹಸಿ ಆಗ್ಯಾವ, ನಾವು ಒಣಸಾಕಿರ್ತೀವಿ. ಆಗಡೆ ಹಸಿ ಅರ್ಬಿ ಎಲ್ಲ ಆದ್ಮೇಲೆ ಬಂದು ಅದ್ರ ಮೇಲೆ ಹಂಗೆ ಕುಂತೀವಿ, ಹಸಿ ಆಗ್ಯಾವು. ಸೊ ಒಣಸಾತೀವಿ. ಸಣ್ಣ ಹುಡುಗ ಏನೋ ಆಟ ಆಡತ್ತಾರ ಮಣ್ಣಾಗ ಕುಂದ್ರಬೇಕಂದ್ರು ಮಣ್ಣಾಗ ಕುಂತು ಏನೋ ಆಟ ಆಡಕತ್ತಾರ ಸಣ್ಣ ಹುಡುಗರು. ಇಟ್ಸ್ ಓಕೆ, ಸಣ್ಣ ಹುಡುಗರಲ್ಲಿ ದೊಡ್ಡವರಾಗಲಿ ಮಣ್ಣಾಗ ಆಟ ಆಡೋಕೆ ಯಾರಿಗೆ ಇಷ್ಟ ಆಗಲ್ಲ. ಈಸ್ ಕನ್ಸ್ಟ್ರಕ್ಟಿಂಗ್ ಹಿಸ್ ಕ್ಯಾಸ್ಟ್ ಮೇ ಬಿ, ಐ ಡೋಂಟ್ ನೋ. ನಾ ಏನು ಮಾಡತ್ತೀನಿ ಅಂತ ಜಸ್ಟ್ ನೋಡಿ.
ಎಸ್ ಗೈಸ್, ಈ ವಿಡಿಯೋ ನಾ ಏನು ಮಾತಾಡತ್ತೀನಿ ಅದೇನು ವಿಡಿಯೋ ಕೇಳಿಸತ್ತೆ ಇಲ್ಲ, ಭಾಳ ಜೋರ್ ಗಾಳಿ ಇತ್ತು. ವಿಡಿಯೋ ಎಂಡಿಂಗ್ ಇನ್ನೊಂದು ನಾ ಮಾತಾಡಿದ ವಿಡಿಯೋ ಮಾಡೋಣ ಅಂತ ಹೇಳಿ ಈಗ ವಿಡಿಯೋ ಶೂಟ್ ಮಾಡಕ್ ಹೇಳಿದೆ. ಬಟ್ ಅವ್ರು ನಿಂತಿದ್ದ ಪ್ಲೇಸಿಗೆ ನನ್ನ ಮಾತು ಏನು ಕೇಳಿಸೋವಲ್ತು, ಅಷ್ಟು ಜೋರ್ ಗಾಳಿ ಇತ್ತು. ಆಮೇಲೆ ಅದು ಸೀದೂ ಸೌಂಡ್ ಇತ್ತಲ್ಲ, ವೇವ್ಸ್ದು ಸೌಂಡ್ ಒಳಗೆ ಏನೂ ಕೇಳಿಸತ್ತಿಲ್ಲ, ಅಷ್ಟು ಜೋರ್ ಗಾಳಿ ಒಳಗೆ. ಸೊ ಅದಕ್ಕೆ ನಾ ವಾಯ್ಸ್ ರೆಕಾರ್ಡಿಂಗ್ ಮಾಡತ್ತೀನಿ. ನಾ ಅದೇ ಹೇಳತ್ತೀನಿ ಇದ್ರೊಳಗೆ ಇದು ಯಾವ ಬೀಚ್ ಅಂತ ಹೇಳಿ. ಇದು ನಾಸೆಟ್ ಬೀಚ್ ಔಟರ್ ಕೇಪ್ ಒಳಗೆ ಬರ್ತೈತಿ. ಅಂಡ್ ಇದನ್ನು ನ್ಯಾಷನಲ್ ಸೀ ಶೋರ್ ಒಳಗೆ ಬರ್ತೈತಿ. ಯು ಡೋಂಟ್ ಹ್ಯಾವ್ ಟು ಪೇ ಪಾರ್ಕಿಂಗ್ ಟಿಕೆಟ್. ಒಂದ್ ಕಡೆ ಕೊಟ್ರೆ ಸಾಕು, ಎಲ್ಲ ನ್ಯಾಷನಲ್ ಸೀ ಶೋರ್ ಬೀಚಿಗೆಲ್ಲ ಒಂದು ಪಾರ್ಕಿಂಗ್ ಟಿಕೆಟ್. ಓಕೆ, ಇದು ನಾಸೆಟ್ ಬೀಚ್ ಅಂಡ್ ಲೈಟ್ ಹೌಸ್ ಐತಿ. ಲೈಟ್ ಹೌಸ್ ಏನಂತಂದ್ರ ಫುಲ್ ಅಲ್ಲಿ ಅವತ್ತು ಒಂದ್ ಲೈಟ್ ಬ್ಲಿಂಕ್ ಆಗ್ತಾನೆ ಇರ್ತೈತಿ, ಸೇಯಿಂಗ್ ದಟ್ ಇಲ್ಲಿ ಕೇಪ್ ಕಾರ್ಡ್ ಒಳಗ ಲೈಟ್ ಹೌಸ್ ಅಂತ ಹೇಳಿ ಬೀಚ್ ಸೈಡ್ ಬಹಳಷ್ಟು ಇರ್ತಾವ. ದೂರಿಂದ ಎಲ್ಲ ಕಾಣಿಸುವಂಗ ಒಂದ್ ಮಷಿನ್ ಇರ್ತೈತಿ. ಅದೊಂದು ಸಾಫ್ಟ್ವೇರ್ ಗತ್ಲಿಂಗ್ ಏನೋ ಇರ್ತೈತಿ. ಅದು ಹಿಂಗ ಚೆಕ್ ಮಾಡ್ತಾ ಇರ್ತೈತಿ ಕಂಟಿನ್ಯೂಸ್ ಆಗಿ. ಸೇಫ್ಟಿ ಸಲುವಾಗಿ ಯಾರ್ಯಾರು ಬರತಾರೇನು ಹೆಂಗ ಏನು ಅಂತ ಹೇಳಿ ಚೆಕ್ ಮಾಡ್ತಾನೆ ಇರ್ತೈತಿ, ಮೆಜರ್ ಮಾಡ್ತಾನೆ ಇರ್ತೈತಿ. ಅದು ಲೈಟ್ ಬ್ಲಿಂಕ್ ಆಗ್ತಾನೆ ಇರ್ತೈತಿ. ಸೊ ಅಂತದೊಂದು ಲೈಟ್ ಹೌಸಿಗೂ ನಾವು ಹೋಗಿದ್ವಿ. ಅಲ್ಲಿ ಅದೆಲ್ಲ ಎಂತ ಸಾಫ್ಟ್ವೇರ್ ಯೂಸ್ ಮಾಡತ್ತಾರ, ಅದು ಮಷಿನ್ ಎಂತದಿತ್ತು, ಹಳಿ ಕಾಲದೊಳಗೆ ಹೆಂಗಿತ್ತು, ಈಗ ಹೆಂಗೈತಿ, ಹೊಸದ್ ಹೆಂಗೈತಿ, ಮ್ಯಾಗೆಲ್ಲ ಹೋಗಿ ನಾವೆಲ್ಲ ನೋಡಿದ್ವಿ ಲಾಸ್ಟ್ ಟೈಮ್ ಬಂದಾಗ. ಈ ಸಾರಿ ಏನ್ ಹೋಗಿಲ್ಲ. ಸೊ ಅದ ನಾ ಈ ವಿಡಿಯೋ ಒಳಗೆ ಹೇಳತ್ತಿದ್ನಿ. ಯಾ, ಅಂಡ್ ದಿಸ್ ಇಸ್ ಇಟ್. ಈ ಸದ್ದ ನಾವು ಈ ಬೀಚ್ ಇಂದ ನೆಕ್ಸ್ಟ್ ಮನೆಗೆ ಹೋಗ್ತೀವಿ. ಈಗ ಮನೆಗೆ ಹೋಗತ್ತೀವಿ. ಇಲ್ಲಿಂದ 2-3 hours ಆಗುತ್ತೆ. ಇಲ್ಲೊಂದು ಸ್ವಲ್ಪ ಹೊತ್ತು ಕುಂತು ಹೋಗ್ತೀವಿ. ಅಂಡ್ ಇದಾಗಿತ್ತು ನನ್ನ ವಿಡಿಯೋ. ಹೋಪ್ಫುಲಿ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗತ್ತೋ ಅಂತ ಅನ್ಕೋತೀನಿ. ಇಷ್ಟ ಆಗತ್ತಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ ನನಗೆ. ಯಾ, ಹಂಗೆ ನಾ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಈಗ ಸಮ್ಮರ್ ಬಂತು ಅಂತ ಹೇಳಿ ನಾ ಜಾಸ್ತಿ ಹೊರಗೆ ತಿರುಗಾಡತ್ತೀನಿ, ಅದಕ್ಕೆ ಕಮ್ಮಿ ವಿಡಿಯೋಸ್ ಮಾಡತ್ತೀನಿ. ಆ್ಯಂಡ್ ಯೂಟ್ಯೂಬ್ ಲಾಂಗ್ ವಿಡಿಯೋಸ್ ಹಾಕತ್ತಿರಲಿಲ್ಲ, ಬಟ್ ಇನ್ಮೇಲೆ ಹಾಕ್ತೀನಿ. ಯಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಬಾಯ್.